यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ನಾಡಿನ ಹಾಗೂ ದೇಶದ ಜನರಿಗೆ ಮೊದಲಿಗೆ ಸಂಕ್ರಮಣದ ಹಬ್ಬದ ಶುಭಾಶಯಗಳು ಹಾಗೂ ವಿವೇಕಾನಂದ ಸ್ವಾಮಿಯ ಜಯಂತಿ ದಿವಸ ಇವತ್ತು ನಮ್ಮ ಬಿಜಾಪುರ ನಗರ ಶಾಸಕರು ಮೊನ್ನೆ ದಿವಸ ಮಾತಿನ ಬರದಲ್ಲಿ ಯಾಕಂದ್ರೆ ಅದು ಪ್ಲೇಸ್ಮೆಂಟ್ ಜಾತ್ರೆ ಸಲುವಾಗಿತ್ತು. ಜಾತ್ರೆ ಸಲುವಾಗಿ ಪ್ಲೇಸ್ಮೆಂಟ್ ಇತ್ತು. ಆ ದಿವಸ ಅವ್ರು ಏನು ಮಾತಾಡೋ ಬರದಾಗ ಏನ್ ಮಾತಾಡ್ತಾರ ತಾಯಿ ಗಂಡ ಅನ್ನೋ ಶಬ್ದವನ್ನು ಉಪಯೋಗಿಸ್ಬೇಕು. ಮತ್ತ ಕೋಟಾ ಓಟ್ ಅಲ್ಲಿ ಅದಾವ ಇಲ್ಲಿ ಅದಾವ ಅಂದ್ರೆ ಅದಕ್ಕೆ ಮುಂಚೆ ನಾವು ದಾಖಲೆ ಸಮೇತ ಇವತ್ತು ಡಿಸಿ ಆಫೀಸಿಗೆ ದಾಖಲೆ ಸಮೇತ 28,000 ಕೋಟಾ ಓಟ್ ತಂದು ಇಲ್ಲಿ ಕೊಟ್ಟೇವಿ. ಅವ್ರು ಯಾರಿಗೆ ಒಬ್ಬರಿಗೆ ಸುಳ್ಳುಗ ಸುಳ್ಳ ಅನ್ನೋಕ್ಕಿಂತ ಮುಂಚೆ ಅವ್ರು ವಿಚಾರ ಮಾಡ್ಬೇಕು. ಯಾಕಂದ್ರೆ ಅವರು ಕೇಂದ್ರ ಸಚಿವರಾದವ್ರು, 4 ಸಲ MLA ಆದವ್ರು. ಈಗ 2028ರಾಗ ಮುಖ್ಯಮಂತ್ರಿ ಆಗ್ತೇನೆ ಅಂತಾರ ಅವ್ರು. ಆಗಲಿ ಅದ್ರ ಮಾತಾಡೋದಕ್ಕಂತ ವಿಚಾರ ಮಾಡ್ಬೇಕು. ಅದು ತಾಯಿ ಗಂಡ್ರು ಅದು ಗಂಡ್ರು ಹೇಳ್ದಾರ. ಯಾಕಂದ್ರೆ SIR ಆಗತೈತಿ. ಯಾರು ನಿಜವಾದ ಭಾರತೀಯರು ಅದಾರ ಅವ್ರು ಇರ್ತಾರ, ಹೊರಗಿನವ್ರು ಬಂದಾರ ಹೋಗಿ ಹೋಗ್ತಾರ. ನೀವು ಅವ್ರಿಗೆ ಯಾರು ಸಿಂಗಲ್ ಅದಾರ ಅವ್ರಿಗೆ ಮಾತಾಡ್ರಿ, ಯಾರು ಇರ್ತಾರ ಅವ್ರ ತಪ್ಪಿಸ್ತರಿಗೆ ಬೈರಿ. ಎಲ್ಲಾ ಜಾತಿಗೆ ಎಲ್ಲಾ ಮಂದಿಗೆ ಊರ್ ಮಂದಿಗೆ ಬೈತಾರ ಅಂದ್ರ ಯಾಕಂದ್ರೆ ನೀವು ಒಂದು ಅವಕಾಶವಾದಿಗಳು ಅದಿರಿ. ಇದ JDS ನಾಗ ಇದ್ದಾಗ ನೀವು ಎಲ್ಲಾ ಮಸೂದಿ ಅಡ್ಡಾಡ್ರಿ, ಅವಾಗ ಅರ್ಥ ಆಗಿಲ್ಲ ನಿಮ್ದ. ಇವತ್ತು ನೀವು ಆರಿಸಿ ಬಂದು ಇವತ್ತು ಹೇಳ್ತೀರಿ ತಪ್ಪಿಯವ್ರು ಬೇಡ ಇವ್ರು ಬೇಡ. ನಾವು ಭಾರತೀಯರದೇವಿ, ನಾವು ನಿಮ್ ಜೊತೆ ಇದ್ದರು ಅದೇವಿ, ನಾವು ಆ ಪಕ್ಷದಾಗಿದ್ವಿ. ನಾವು ಅದೆಲ್ಲ ಹಿಂದಿನ ತಗದ್ರೆ ಬಹಳ ಐತಿ. ಯಾಕಂದ್ರೆ ಮಾತಾಡಿದಕ್ಕೂ ಮುಂಚೆ ಒಂದು ಧ್ಯಾನ ಇರ್ಲಿ. ನೀವು ಮಾತಾಡೋ ಬರ್ದಾಗ ನೀವು ಯಾರಿಗಾರು ಬೈತಾರ ಅಂದ್ರ ಮುಂದಿನ ದಿವಸಗಳಲ್ಲಿ ಹೋರಾಟ ಬರ್ತದೆ. ಇವತ್ತು 28,000 ಮತ ಮಾಡಿದ್ದು ನೀವು ಚಿಂಚೋಳಿ ಅವು ಎಲ್ಲ ಹೊರಗಿನ ಮತ. ಅವು ತಗದ್ರೆ ನೀವು ನಾಳೆ ಸಿದ್ದೇಶ್ವರ ಹಾನಿ ಪ್ರಮಾಣ ಮಾಡ್ರಿ, ನಾ ಕೋಟಾ ಓಟ್ಲಿಂದ ಆರಿಸಿ ಬಂದಿಲ್ಲ ಅಂತ ನೀವು ಹೇಳ್ದಂಗೆ ಕೇಳ್ತೀನಿ. ಸರ್, ರಾಜ್ಯದಲ್ಲೇ ಸರ್ಕಾರ ನಿಮ್ದೇ ಅದಲ್ಲ, ಯಾಕೆ ತನಿಖೆ ಆಗ್ತಾ ಇಲ್ಲ? ಈಗ ಒಂದ್ ತನಿಖೆ ಆಗ್ಬೇಕಂದ್ರೆ 3 ವರ್ಷ ಸತತ ಈಗ ಆಗಾಗ ಬತ್ತು ಅವಧಿ. ಇನ್ನ ತನಿಖೆ ಮ್ಯಾಪಿಂಗ್ ಆಗತೈತಿ, SIR ಆಗೈತಿ, ತಾನಕ್ ತಾನ ಹೋಗ್ತಾವು. ಯಾರು ಮತದಾರ ಅದಾರ, ಯಾರು ಊರವ್ರ ಅದಾರ, ಆ ಟೈಪ್ ಈಗ ಸ್ಕ್ಯಾನಿಂಗ್ ಮಾಡತ್ತಾರ, ಆ ಟೈಪ್ ಕೆಲಸ ಮಾಡತ್ತಾರ. ಕೋಟಾ ಓಟ್ ಇರೋದು ಇದನ್ನ ಬರುದಿಲ್ಲ, ಅವೆಲ್ಲ ತಾನೇ ಆಟೋಮೆಟಿಕ್ ಹೋಗ್ತಾವ. ಯಾಕಂದ್ರೆ ಮಾತಾಡೋ ಬರ್ದಾಗ ಈ ತಪ್ಪು ಮಾತಾಡ್ತಾರ ಅಂದ್ರೆ ಅದು ಸಂವಿಧಾನ ವಿರೋಧ ಅಲ್ಲ ಸರ್. ಇದು SIR ನೀವು ಹೇಳ್ತಾ ಇದ್ರಿ, ಅದರದಲ್ಲೂ ಹೋಗ್ತಾವ. ನಿಮ್ ಅಭ್ಯರ್ಥಿಗೆ ನ್ಯಾಯ ಸಿಗ್ಬೇಕಲ್ಲ, ಅದು ನ್ಯಾಯ ಹೆಂಗ್ ಸಿಗ್ತೈತಿ? ಹೋರಾಟ ಏನಿರ್ತೈತಿ ಇವತ್ತು ಸುಪ್ರೀಂ ಕೋರ್ಟ್ನಾಗ ನಡೆದೈತಿ. ಇವತ್ತರ ನಾಳೆ ಸುಪ್ರೀಂ ಕೋರ್ಟ್ ಆರ್ಡರ್ ಬರ್ತೈತಿ. ಅಲ್ರಿ, ಈಗ ನೀವು ಹೇಳ್ತಾ ಇದ್ರಿ SIR ದಲ್ಲಿ ಎಲ್ಲ ಅದು ಬೋಗಸ್ ವೋಟಿಂಗ್ ಅದು ಹೋಗ್ಬಿಡ್ತಾವ ಅಂತ ಹೇಳ್ತಾ ಇದ್ರಿ. ಅದಕ್ರಿ ಅದು ಏನ್ ನಿಮ್ಮ ಅಭ್ಯರ್ಥಿಯನ್ನು ಆರೋಪ ಮಾಡಿದ ಶಾಸಕರ ಮೇಲೆ ಎಷ್ಟು ಜನ ನೀವು ಹಿಡಿದಿದ್ರಿ? ಅವಾಗ ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಜನ ಹಿಡಿದಿದ್ರಿ ಹೊರಗಿನ ಬಂದವರು ಅಂತೇಳಿ. ಅದು ನ್ಯಾಯ ಸಿಗ್ಬೇಕಲ್ಲ, ಅದು ವೋಟ್ ಅಂದ್ರೆ ಡಿಲೀಟ್ ಆಗ್ತಾ ಬಿಡ್ರಿ. ಅದು ನಮಗ ಸಂವಿಧಾನ ಮೇಲೆ, ನಮ್ಮ ದೇಶದ ಸಂವಿಧಾನ ಮೇಲೆ ಗ್ಯಾರಂಟಿ ಇದೆ. ಇವತ್ತರ ನಾಳೆ ಯಾರು ತುಡುಗ್ರದ, ಯಾರು ಕಳು ಮಾಡಿ ಆರಿಸಿ ಬಂದಾರ, ಇವತ್ತರ ನಾಳೆ ಅವರು ನಮ್ಮ ಎಲ್ಲಾ ಜನದ ಮುಂದೆ ಅವರು ಅಸಹ್ಯವಾಗಿ ಮನೆಗೆ ಹೋಗುದು ಗ್ಯಾರಂಟಿ. ಅಲ್ರಿ, ರಾಜ್ಯದಲ್ಲಿ ಸರ್ಕಾರ ನಿಮ್ದ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಇಲ್ಲಿಂದ ಉಸ್ತುವಾರಿ ಮಂತ್ರಿಗಳು ನಿಮ್ದೆ. ಇಷ್ಟು ಇದ್ದಕ್ಕೆಷ್ಟು ಇನ್ನ ಅವ್ರ ಮೇಲೆ ಆರೋಪ ಸಾಬೀತಾಗ್ತಾ ಇಲ್ಲ. ಯಾವ್ದೋ ಇಲ್ಲ ಇಷ್ಟು ದಾಖಲಾತಿಗಳು ನಿಮ್ಮ ಅಭ್ಯರ್ಥಿಯವರು ತೊಗೊಂಬಂದಿದ್ದು ಜಿಲ್ಲಾಧಿಕಾರಿಗೆ ನಾವು ಕೊಡಾಗತ್ತೇವೆ ಅಂತೇಳಿ. ಆದ್ರೂ ಇದು ಏನ್ ದುರ್ದೇವಿ ಅಂತೇಳಿ, ಸರ್ಕಾರ ದುರ್ದೇವಿ ದುರ್ದೈವ ಅನ್ನೋಕ್ಕಿಂತ ಇದು ಕೋರ್ಟ್ ಮೆಟ್ಟಲ್ ಇರುತ್ತೆ, ಸರ್ಕಾರ ಕೈ ಆಗಿಲ್ಲ. ಸುಪ್ರೀಂ ಕೋರ್ಟ್ನಾಗ ಕೇಸ್ ನಡೆದೈತಿ. ಇವತ್ತರ ನಾಳೆ ಸತ್ಯಾರ್ಥ ಹೊರಗೆ ಬಂದ ಬರ್ತಾವು. ಸೂಕ್ತ ಕರ್ಮ ತೆಗತೈತಿ. ಅವ್ರ ಮೇಲೆ ಏನ್ ಅವರು ತಪ್ಪು ಮಾಡ್ಯಾರ ಅದು ಜನರ ಮುಂದೆ ಬಂದ ಬರ್ತೈತಿ. ನಮ್ಗೆ ನಂಬಿಕೆ ಐತಿ ನಮ್ಮ ಸಂವಿಧಾನ ಮೇಲೆ. ಇವತ್ತರ ನಾಳೆ ಅದು ಜನರಿಗೆ ಗೊತ್ತಾಗೋದು. ಯಾಕಂದ್ರೆ ನಾವು ದಾಖಲೆ ಸಮೇತ ತಂದು ತೋರ್ಸಾತೀವಿ. ಇವತ್ತರ ನಾಳೆ ಅದು ಆಗೋದು, ಯಾಕಂದ್ರೆ ಸರ್ಕಾರಕ್ಕೆ ಆಗಿಲ್ಲ, ಈಗ ಸುಪ್ರೀಂ ಕೋರ್ಟ್ನೇ ಆಗೈತೆ. ಇವತ್ತರ ನಾಳೆ ನಮಗ ನ್ಯಾಯ ಸಿಗ್ತೈತಿ. ಇಲ್ಲೇ ಇವತ್ತು ಮಾಡ್ತಾ ಇದ್ರಿ, ಇಲ್ಲೇನ್ ಮಾಡ್ತಾ ಇದ್ರಿ ಇವತ್ತು? ಮೊನ್ನೆ ಮಾತಿನ ಬರಾಣದಲ್ಲಿ ಅವರು ತಾಯಿ ಗಂಡ್ರು ಇಲ್ಲಿ ಜುಮಾ ಮಸೀದಿ ಒಳಗ ಒಂದು 15,000 ವೋಟ್ ಅದಾವು. ಹಿಂಗಂದ್ರ ಅವ್ರ ಕಡೆ ಇದ್ದ ದಾಖಲೆ ತೋರಿಸ್ಬೇಕು. ನಮ್ ಕಡೆ 28,000 ದಾಖಲೆ ಅದಾವು, ಅದು ತೋರಿಸ್ಬೇಕು. ಅಲ್ಲ, ಜಿಲ್ಲಾಧಿಕಾರಿಗೆ ಮನವಿ ಕೊಡಕ್ ಬಂದಿದ್ರಿ, ತನಿಖೆ ಮಾಡತ್ ಹೇಳಿ. ತನಿಖೆ ಇಲ್ಲ, ತನಿಖೆ ನಡೆದೈತಿ, ಕೇಸ್ ನಡೆದೈತಿ. ಯಾಕಂದ್ರೆ ಮೊನ್ನೆ ಮಾತಾಡೋ ಬರ್ದಾಗ ಅವ್ರ ತಾಯಿ ಗಂಡ್ರಂತ ಒಂದ್ ಶಬ್ದ ಇದು ಮಾಡ್ಯಾರಲ್ಲ, ಅದ್ರ ಸಲುವಾಗಿ ಯಾಕಂದ್ರೆ ಮಾತಾಡೋ ಇದ್ರಾಗ ನೀವು ಚಲೋ ಒಳ್ಳೆ ಮಾತು ಮಾತಾಡ್ರಿ. SIRನಾಗ ಯಾರು ಹೋಗೋರು ಹೋಗ್ತಾರ, ಯಾರ ದೇಶದ ಅದಾರ, ಯಾರ ದೇಶ ದ್ರೋಹಿಗಳು ಅದಾರ, ಅವ್ರಿಗೆ ಸರ್ಕಾರ ತೆಗೆದು ಹೋಗಿತೈತಿ, ಕಳ್ಸು. ತನಿಖೆ ನಡೆದೈತಿ, ಮ್ಯಾಪಿಂಗ್ SIR ಎಲ್ಲ ನಡೆದೈತಿ. ಮುಂದೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಡೆಯುದ. ಯಾರು ದೇಶದವ್ರು ಅದಾರ ಅವ್ರು ಅಷ್ಟೇ ಇರ್ತಾರ, ಉಳ್ಕಿದ್ರು ಆಟೋಮೆಟಿಕ್ಲಿ ಸರ್ಕಾರ ಕಳಿಸ್ತೈತಿ. ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ
ಅದು ಕೆಲಸ ನಡೆದೈತೆ ಅದು. ಈ ನಗರ ಶಾಸಕರು ತಾಯಿಗಂಡ ಅಂತ ಹೇಳಿ ಶಬ್ದ ಯೂಸ್ ಮಾಡ್ತಾರೆ, ಉಪಯೋಗಿಸ್ತಾರ. ತಾಯಿಗಂಡ ಇದ್ರ ಅರ್ಥ ಏನು ಅಂತೇಳಿ ಅವ್ರಿಗೆ ಗೊತ್ತದ ಇಲ್ಲೋ ಅನಿಸ್ತೈತಿ. ಅದಕ್ಕೆ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ತಾಯಿ ಒಂದು ಪೂಜ್ಯ ದೇವರ ಸ್ಥಾನದಾಗ ನೋಡ್ತೀವಿ ನಾವು. ತಾಯಿ ನಮ್ಮ ದೇವ್ರ ಇದ್ದಂಗೆ. ದೇವ್ರ ಕಣ್ಣಿಗೆ ಕಾಣೋ ದೇವ್ರು ಯಾರಪ್ಪ ಅಂದ್ರೆ ತಾಯಿಗಂಡ ಅಂದ್ರೆ ಮಕ್ಕಳೇ ತಾಯಿ ಗಂಡ ಹೆಂಗೆ ಸಾಧ್ಯ? ಇವರು ಜವಾಬ್ದಾರಿ ಒಂದು ಶಾಸಕರಾಗಿ ಇಂಥ ಹೇಳಿಕೆ ಕೊಡ್ತಾರಂದ್ರೆ ಇವ್ರಿಗೆ ನಾಚಿಕೆ ಆಗ್ಬೇಕು. ಯಾಕಂದ್ರೆ ಈ ಜವಾಬ್ದಾರಿ ಹೇಳಿಕೆಗಳು ಇಂಥವು ಕೊಡೋದು ಇವ್ರಿಗೆ ಸೂಕ್ತ ಅನಿಸಲ್ಲ ನನ್ನ ತಿಳಿದ ಮಟ್ಟಿಗೆ. ಇವ್ರು ಮಾಡಿದ ಓಟ್ ಡೂಪ್ಲಿಕೇಟ್ ಓಟ್ ಮಾಡಿದಕ್ಕೆ ಸತ್ಯನೇ ಇದೆ. 28,000 ಓಟ್ ಮಾಡ್ಯಾರ, ಇದು ಸತ್ಯ ಅದ. ಮತ್ತು ಇದ್ರದ್ದು ಇವರು ಏನದು ಬಾಂಗ್ಲಾದೇಶದಿಂದ ವಲಸೆ ಬಂದವ್ರು ಭಾಳ ಮಂದಿ ಅದಾರ. ಅವ್ರಿಗೆ ನೀವು ಹೊರಗೆ ಹಾಕ್ರಿ, ತೆಗಿಸಿ. ಈಗ ದೇಶದಾಗೆ ಹೇಳ್ತಾರೆ ಭಾಳ ಮಂದಿ, ಎಲ್ಲ ಕಡೆ ಬಾಂಗ್ಲಾದೇಶದವ್ರು ಭಾಳ ಮಂದಿ ಬಂದಾರ ಅಂತೇಳಿ. ಸರ್ಕಾರ ನಿಮ್ಮದೇ ಅದ, 14 ವರ್ಷ ಹಾಕ್ಬೇಕು ಸರ್ಕಾರ ಹೆಚ್ಚು ಕಡಿಮೆ. ಅದು ಸರ್ಕಾರ ನಿಮ್ಮದಿದ್ರು ಸಹಿತ ನಿಮ್ಗೆ ತೆಗಿಲಕ್ಕಾಗಲ್ಲ. ಮ್ಯಾಗ ಸರ್ಕಾರ ನಿಮ್ಮದಿದ್ರೆ ನೀವು ತೆಗಿಬೇಕಲ್ಲ, ತೆಗಿಸಿ ವ್ಯವಸ್ಥೆ ಮಾಡಿರಿ. ಬಿಟ್ಟಿಗೆ ಸುಮ್ಮನೆ ಬೇರೆದವ್ರ ಮ್ಯಾಗ ಗೋಬಿ ಕುಡ್ಸೋಂಥ ಕೆಲಸ ಆಗಬಾರ್ದು. ಈ ಮುಂದಿನ ನಿರ್ಮಾಣಗಳಲ್ಲಿ ಇಂಥ ಶಬ್ದಗಳು ಬಸನಗೌಡ ಪಾಟೀಲರು ಉಪಯೋಗಿಸಬಾರ್ದು. ಯಾಕಂದ್ರೆ ಎಲ್ಲರಿಗೂ ತಾಯಿ ನಿಮ್ಮ ಗಟ್ಟೆ ತಾಯಿ ಏನಂತಾರೆ ಅದಕ್ಕೆ ಒಳ್ಳೆಯವ್ರು ಇರೋ ಎಲ್ಲರ ತಾಯಿ ಅವ್ರ ಮಕ್ಕಳು ಎಲ್ಲರಿಗೂ ಒಳ್ಳೆಯವ್ರು ಇರ್ತಾರೆ. ತಾಯಿಗಂಡದ ಅರ್ಥ ಏನು ಅನ್ನೋದು ಶಾಸಕರು ನೀವು ಅರ್ಥ ಮಾಡ್ಕೋರಿ. ಯಾವ ತಾಯಿ ಮಕ್ಕಳು ಅವ್ರ ಗಂಡ ಆಗಕ್ಕೆ ಸಾಧ್ಯ ಇಲ್ಲ, ಹಂಗೆ ನೀವು ಅದು ಅಂಥ ಶಬ್ದ ಉಪಯೋಗ ಮಾಡೋಕ್ಕೆ ಇದು ನಾಚಿಗೇಡಿ ಕೆಲಸ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. परशुराम उस्मानी। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।